ಮುಜರಾಯಿ ವ್ಯಾಪ್ತಿಗೆ ಗಾಳಿ ಆಂಜನೇಯ ದೇವಸ್ಥಾನವನ್ನ ಸರ್ಕಾರ ಸೇರ್ಪಡೆ ಮಾಡಿದ ವಿಚಾರವಾಗಿ ಅಸಮಾಧಾನ ಎದ್ದಿದೆ. ಸರ್ಕಾರದ ಆದೇಶದ ಬೆನ್ನಲ್ಲೇ ಆಭರಣದ ರೂಮ್ ಅನ್ನ ಲಾಕ್ ಮಾಡಲಾಗಿದೆ. 40 ಕೋಟಿ ಬೆಲೆ ಬಾಳುವ ಆಭರಣದ ಸ್ಟ್ರಾಂಗ್ ರೂಮ್ಗೆ ಬೀಗವನ್ನ ಹಾಕಿದೆ ಟ್ರಸ್ಟ್. ಸರ್ಕಾರದ ನಿರ್ಧಾರಕ್ಕೆ ಟ್ರಸ್ಟ್ನವರು ಬೇಸರಗೊಂಡಿದ್ದಾರೆ. ಸಣ್ಣ ಪುಟ್ಟ ಹಣ ಮಿಸ್ಯೂಸ್ ಆಗಿದೆ ಅನ್ನೋದನ್ನ ಒಪ್ಕೊಳ್ತೀವಿ, ಅದಕ್ಕೆ ನಾವು ಕ್ರಮವನ್ನು ಕೂಡ ತೆಗೆದುಕೊಂಡಾಗಿದೆ. ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದೆ. ಹೀಗಿದ್ದಾಗ ಇದನ್ನ ಸರ್ಕಾರ ಸುಪರ್ದಿಗೆ ಪಡೆಯೋದು ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆಯಾಗಿದೆ. ದೇವಸ್ಥಾನದ ಜಾಗಕ್ಕೂ ಸರ್ಕಾರಕ್ಕೂ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. 5 ವರ್ಷಗಳ ಅವಧಿಗೆ ನಾವು ಸರ್ಕಾರದ ಸುಪರ್ದಿಯಲ್ಲಿ ಮುಜರಾಯಿ ಸುಪರ್ದಿ ಕೊಡ್ತೀವಿ ಅಂತಾರೆ, ಆಮೇಲೆ ಟ್ರಸ್ಟ್ನ ಸುಪರ್ದಿ ಕೊಡ್ತೀವಿ ಅಂತಾರೆ. ಅದರ ಉದ್ದೇಶ ಏನು ಅಂತ ಟ್ರಸ್ಟ್ ಪ್ರಶ್ನೆ ಮಾಡ್ತಿದೆ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಹಿಂದೆ ಹುಂಡಿ ಹಣ ಎಣಿಕೆಯ ಸಂದರ್ಭದಲ್ಲಿ ಚಿನ್ನಾಭರಣ ಕಂತೆ ಹಣವನ್ನು ಲೂಟಿ ಹೊಡೆದಂತಹ ಪ್ರಕರಣ, ಅದರ CCTV ಫುಟೇಜ್ ಎಲ್ಲವೂ ಕೂಡ ವೈರಲ್ ಆಗಿತ್ತು. ಈಗ ಟ್ರಸ್ಟ್ನವ್ರು ಹೇಳ್ತಿರೋದು ಆ ಇನ್ಸಿಡೆಂಟ್ನ ಬಯಲಿಗೆಳೆದವರು ಕೂಡ ಟ್ರಸ್ಟ್ನವರೇ ಅಲ್ವಾ, ಸೊ ಅದನ್ನು ಯಾರೋ ಹೊರಗಿನವರು ಈ ಒಂದು ವಿಷಯವನ್ನು ಹೊರಗೆ ತಂದಿದ್ದಲ್ವಲ್ಲ, ಹೀಗಿದ್ದಾಗ ನಾವೇ ಬಗೆಹರಿಸ್ಕೊಳ್ತೀವಿ ಅಂತಿದ್ದಾರೆ. 25 ವರ್ಷದಿಂದ ಯಾವುದೇ ಆಡಿಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ನಾವು ಸುಮಾರು ಯಾವಾಗಿಂದ ಟ್ರಸ್ಟ್ ಆಗಿದೆಯೋ ಇದುವರೆಗೂ ಎಲ್ಲ ವರ್ಷದ ಆಡಿಟನ್ನು ಮಾಡಿದ್ದೇವೆ. ಯಾವುದನ್ನು ಆಡಿಟ್ ಇಲ್ಲ. ಮತ್ತು ಹಣವನ್ನು ಕೂಡ ನಾವು ಉಳಿಸಿದ್ದೀವಿ. ಅವರು ನಮ್ಮ ಕನ್ವೀನರ್ ಹೇಳಿದಾಗೆ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸಬೇಕು. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಜ್ರ, ಬೆಳ್ಳಿ, ಚಿನ್ನ ಎಲ್ಲ ಇದರಲ್ಲಿದೆ. ಪೂರ್ತಿ ನಮ್ಮ ರಿಜಿಸ್ಟರ್ ರೆಕಾರ್ಡ್ ಸಮೇತ ಇದೆ. ಇದು ದಿನ ಉಪಯೋಗಕ್ಕೆ ಸ್ವಾಮಿಯವರಿಗೆ ಏನು ಬೇಕು, ವಿಶೇಷ ದಿನಗಳಲ್ಲಿ ಶನಿವಾರ ದಿನದಲ್ಲಿ ಇದರಲ್ಲಿ ಆಭರಣ ತೊಗೊಂಡು ಉಪಯೋಗಿಸೋದು ಮಾಡೋದು ಎಲ್ಲ ತೆಗೆದು ಎಲ್ಲ ಮಾಡ್ತಾಯಿದ್ರಿ. ಈಗ ನಿನ್ನೆ ನಮಗೆ ಮಾಹಿತಿ ಬಂದ ತಕ್ಷಣ ಸದ್ಯಕ್ಕೆ ಇದನ್ನು ನಾವು ತೆಗೆಯೋದು ಬೇಡ ಅಂತ ಸೀಲ್ ಮಾಡಿ ಇಟ್ಟಿದ್ದೀವಿ. ನಾವು 11 ಜನ ಇವಾಗ ಇರೋದ್ರಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ನಾವು ಒಂಚೂರು ಕೋರ್ಟ್ ನ್ಯಾಯಾಲಯದ ನೋಡಿಕೊಂಡು ಇದನ್ನು ನಾವು 11 ಜನ